ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯಾಗುವಂತ ಸಾಧ್ಯತೆ ಇದೆ. ಕಾಂಗ್ರೆಸ್ನಲ್ಲಿ ನವೆಂಬರ್ಗೆ ಬದಲಾವಣೆ ಆಗೇ ಆಗುತ್ತೆ. ಸರ್ಕಾರಕ್ಕೆ ಹೊಸ ಸ್ವರೂಪ ನೀಡಲಾಗ್ತದೆ. ಸಿಎಂ ಹಾಗೆ ಡಿಸಿಎಂ ಸೇರಿ ಹೈಕಮಾಂಡ್ ನಿರ್ಣಯ ಮಾಡುತ್ತೆ ಅಂತ ದೆಹಲಿ ವಿಶೇಷ ಪ್ರತಿನಿಧಿ ಟಿ.ಬಿ. ಜಯಚಂದ್ರ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಟಿ.ಬಿ. ಜಯಚಂದ್ರ ಅನ್ನೋದನ್ನ ನೋಡ್ಕೊಂಡು ಬನ್ನಿ. 20ನೇ ತಾರೀಕಿಗೆ 2 ವರ್ಷ ಆಗುತ್ತೆ ನಾವು ಅಧಿಕಾರದ ಗದ್ದಿಗೆಯನ್ನು ಹಿಡಿದು. ಸರ್ವೇ ಸಾಮಾನ್ಯವಾಗಿ ಲೆಕ್ಕಾಚಾರ ಏನು ಅಂತ ಹೇಳಿದ್ರೆ, ರಾಜಕೀಯ ವಲಯದಲ್ಲಿ 2 ವರ್ಷ ಆದಮೇಲೆ ಏನಾದರೂ ಕೂಡ ಹೊಸ ಥರವನ್ನು, ಹೊಸ ಸ್ವರೂಪವನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ಮಾಡ್ತಾರೆ ಅಂತಕ್ಕಂಥದ್ದು ಅದು ಎಲ್ಲ ಕಡೆನೂ ಕೂಡ ಅದ್ದಿರ್ತಕ್ಕಂಥದ್ದು. ಬಹುಶಃ 2.5 ವರ್ಷ ಆದಮೇಲೆ ಯಾವ ರೀತಿಯಾದಂಥ ನಿರ್ಣಯವನ್ನು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ವರಿಷ್ಠರು ತೀರ್ಮಾನ ಮಾಡ್ತಾರೆ ಅನ್ನೋದ್ರ ಮೇಲೆ ಹೋಗ್ತದೆ. 20ನೇ ತಾರೀಕಿಗೆ 2 ವರ್ಷ ಆಗುತ್ತೆ ನಾವು ಅಧಿಕಾರದ. ಇದು ಮುಖ್ಯಮಂತ್ರಿಗಳ ಕುರ್ಚಿ ವಿಚಾರ ಆದ್ರೆ, ಇನ್ನು ಮುಖ್ಯಮಂತ್ರಿ ಅವರ ಕುರ್ಚಿ ವಿಚಾರವನ್ನ ಪಕ್ಕಕ್ಕಿಟ್ರೆ ಕ್ಯಾಬಿನೆಟ್ನಲ್ಲಿ ಯಾರಿಗೆ ಸ್ಥಾನ ಸಿಗಬಹುದು, ನವೆಂಬರ್ ಕ್ರಾಂತಿ ಆದ್ರೆ ಯಾರು ಮಂತ್ರಿ ಆಗಬೇಕು ಅಂತೇಳಿ ಸೂಟು ಬೂಟು ಹೊಲಿಸ್ಕೊಂಡಿರಬಹುದು, ಯಾರ ಆಕಾಂಕ್ಷಿಗಳಿರ್ಬಹುದು ಅಂತೇಳಿ ನಾವು ನೋಡ್ತಾ ಹೋದಾಗ ಮೊದಲ ಹೆಸರೇ ಬಿ.ಕೆ. ಹರಿಪ್ರಸಾದ್. ಪರಿಷತ್ನ ಸದಸ್ಯರು ನಾನು ಮಂತ್ರಿ ಆಗಲೇಬೇಕು ಅಂತೇಳಿ ಅವರು ಹೊರಟಿದ್ದಾರೆ. ಎಂ ಕೃಷ್ಣಪ್ಪ, ವಿಜಯನಗರದ ಶಾಸಕರು ಎಂ ಕೃಷ್ಣಪ್ಪ ಅವರು ಕೂಡ ಒಂದು ವೇಳೆ ಕ್ಯಾಬಿನೆಟ್ನಲ್ಲಿ ರಿಷಫಲ್ ಆಗತ್ತೆ ಅನ್ನೋದಾದ್ರೆ ನನ್ನನ್ನು ಕೂಡ ಪರಿಗಣಿಸಿ ಅನ್ನೋದನ್ನ ಅವರು ಹೈಕಮಾಂಡ್ ಮುಂದೆ ತಮ್ಮ ಒತ್ತಾಯವನ್ನ ಮಾಡಿದ್ದಾರೆ, ಒತ್ತಾಸೆಯನ್ನು ಇಟ್ಟಿದ್ದಾರೆ. ನರೇಂದ್ರ ಸ್ವಾಮಿ ಮಳವಳ್ಳಿಯ MLA ಕೂಡ ನನ್ನನ್ನು ಮಂತ್ರಿ ಮಾಡಿ, ನಾನು ಕೂಡ ಗೆದ್ದಿದ್ದೀನಿ, ನಾನು ಕೂಡ ಕ್ಷೇತ್ರದ ಹಿಡಿತ ಹೊಂದಿದ್ದೀನಿ, ನನಗೂ ಸಾಮರ್ಥ್ಯ ಇದೆ ಅಂತೇಳಿ ಹೇಳಿದ್ದಾರೆ. ಪುಟ್ಟರಂಗ ಶೆಟ್ಟಿ ಚಾಮರಾಜನಗರದ ಶಾಸಕರು, ಇವರು ಕೂಡ ಆಕಾಂಕ್ಷಿ. H.C. ಬಾಲಕೃಷ್ಣ ಮಾಗಡಿ ಕ್ಷೇತ್ರದ ಶಾಸಕರು. ಒಂದು ವೇಳೆ ಡಿ.ಕೆ. ಶಿವಕುಮಾರ್ ಏನಾದರೂ ಮುಖ್ಯಮಂತ್ರಿ ಆದ್ರು ಅಂತ ಹೇಳಿದ್ರೆ ಬಹುಶಃ H.C. ಬಾಲಕೃಷ್ಣ ಅವ್ರನ್ನ ಹೋಮ್ ಮಿನಿಸ್ಟರ್ ಮಾಡಬಹುದು, ಅಷ್ಟು ಆಪ್ತರವರು. ಅವರು ಈ ಸಿದ್ದರಾಮಯ್ಯ ಕ್ಯಾಬಿನೆಟ್ನಲ್ಲಿ ನಾನು ಮಂತ್ರಿ ಆಗಬೇಕು ಅಂತೇಳಿ ಆಸೆ ಇಟ್ಕೊಂಡಿದ್ದಾರೆ. ಮಂತ್ರಿ ಕುರ್ಚಿ ಮೇಲೆ ಕರ್ಚೀಫ್ ಹಾಸಿದ್ದಾರೆ. ಹಾಗೆ ಎಸ್.ಆರ್. ಶ್ರೀನಿವಾಸ್ ಗುಬ್ಬಿ ಕ್ಷೇತ್ರದ ಶಾಸಕರು ಕೂಡ ಆಕಾಂಕ್ಷಿ. ಎಸ್.ಎನ್. ನಾರಾಯಣಸ್ವಾಮಿ ಬಂಗಾರಪೇಟೆ ಕ್ಷೇತ್ರದ ಶಾಸಕರು, ಅವರು ಕೂಡ ಆಕಾಂಕ್ಷಿ. ಅಪ್ಪಾಜಿ ನಾಡಗೌಡ ಮುದ್ದೆಬಿಹಾಳ ಕ್ಷೇತ್ರದ ಶಾಸಕರು ಕೂಡ ಆಕಾಂಕ್ಷಿ. ಕೆ.ಎಂ. ಶಿವಲಿಂಗೇಗೌಡ ಅರಸೀಕೆರೆ ಶಾಸಕರು, ಅವರನ್ನ ಈ ಬಾರಿ ಕ್ಯಾಬಿನೆಟ್ಗೆ ಸೇರಿಸ್ಕೊಳ್ಬೇಕಾಗಿತ್ತು ಶಿವಲಿಂಗೇಗೌಡರನ್ನ, ಆದರೆ ಆಗಲಿಲ್ಲ. ಮುಂದಿನ ಸಲ ಅಂದ್ರೆ ನವೆಂಬರ್ ಕ್ರಾಂತಿ ಬಗ್ಗೆ ಏನೀಗ ಚರ್ಚೆ ಇದೆಯಲ್ಲ, ಅದರಲ್ಲಾದ್ರೂ ಕೂಡ ಅವರನ್ನ ಪರಿಗಣಿಸಬಹುದು ಅನ್ನೋದ್ರ ಬಗ್ಗೆ ಚರ್ಚೆ ಇದೆ. ಆಸೆ ಕಣ್ಣಿನಿಂದ ಶಿವಲಿಂಗೇಗೌಡರಂತೂ ಕಾಯ್ತಾ ಇದ್ದಾರೆ, ನಾನು ಮಂತ್ರಿ ಆಗ್ತೀನಿ ಅಂತೇಳಿ. ರೂಪಾ ಶಶಿಧರ್ KGF ಕ್ಷೇತ್ರದ ಶಾಸಕರು, ಅವರು ಕೂಡ. ಡಾಕ್ಟರ್ ಅಜಯ್ ಸಿಂಗ್ ಜೇವರ್ದಿ ಕ್ಷೇತ್ರದ ಶಾಸಕರು. ಬೇಳೂರು ಗೋಪಾಲಕೃಷ್ಣ ಸಾಗರದವರು, ಮೊನ್ನೆ ನಾನು ಅವ್ರ ಮನೆಗೆ ಹೋಗಿದ್ದೆ, ಮಂತ್ರಿ ಆಗಬೇಕು ಅನ್ನುವ ಬಯಕೆ ನನಗೂ ಇದೆ ಅನ್ನೋದನ್ನ ಹೇಳಿದ್ರು. ಅವರು ಬಿಜೆಪಿಯಲ್ಲಿ ಇದ್ರು, ಆನಂತರ ಕಾಂಗ್ರೆಸ್ಸಿಗೆ ಬಂದ್ರು, ಗೆದ್ರು, ಈಗ ಮಂತ್ರಿ ಆಗಬೇಕು ಅಂತ ಅನ್ಕೊಂಡಿದ್ದಾರೆ. ಲಕ್ಷ್ಮಣ ಸವದಿ ಅವರು 2 ಸಲ ಕರ್ಚೀಫ್ ಹಾಕಿಟ್ಟಿದ್ದಾರೆ, ನನ್ನ ಮಂತ್ರಿ ಮಾಡಿ ಅಂತ ಹೇಳಿ. ಬಿಜೆಪಿಯಲ್ಲಿದ್ದು ಸೋತು ಕಾಂಗ್ರೆಸ್ಸಿಗೆ ಬಂದು ಗೆದ್ದು ಈಗ ಮಂತ್ರಿ ಆಗ್ತೀನಿ ಅನ್ನೋದು ಅವ್ರಿಗೆ ಬಹುಶಃ ಒಂದು ಪ್ರಾಮಿಸ್ ಮಾಡಿರುತ್ತೆ, ನೀವು ಗೆದ್ರೆ ನಿಮ್ಮನ್ನು ಮಂತ್ರಿ ಮಾಡ್ತೀವಿ ಅಂತ ಹೇಳಿ. ಹಾಗಾಗಿ ಆ ಲೆಕ್ಕಾಚಾರ ಅದೆಲ್ಲ ವರ್ಕೌಟ್ ಆಗತ್ತಾ ಗೊತ್ತಿಲ್ಲ, ಹೈಕಮಾಂಡ್ ತೀರ್ಮಾನ ಅದು. ಕೆ ಚಡಕ್ಷರಿ ಅವರು ತಿಪಟೂರು ಕ್ಷೇತ್ರದ ಶಾಸಕರು. ಯು ಟಿ ಖಾದರ್ ಅವರಿಗೆ ಕಳೆದ ಬಾರಿ ಮಂತ್ರಿ ಕೊಟ್ಟಿದ್ರು, ಆರೋಗ್ಯ ಮಂತ್ರಿಗಳಾಗಿದ್ರು, ಆದರೆ ಈ ಬಾರಿ ಅವರನ್ನ ಪರಿಗಣಿಸಬೇಕು ಅನ್ನೋ ವಿಚಾರ ಇದೆ. ತನ್ವೀರ್ ಸೇಠ್ ನರಸಿಂಹರಾಜ ಕ್ಷೇತ್ರ, ಸಲೀಂ ಅಹಮದ್ ಪರಿಷತ್ ಸದಸ್ಯರು, ಇವರೆಲ್ಲರೂ ಕೂಡ ನಾನೂ ಕೂಡ ಮಂತ್ರಿ ಆಗಬೇಕು ಅಂತೇಳಿ ಅಂದ್ಕೊಂಡಿರುವಂಥ ಶಾಸಕರುಗಳು. ನವೆಂಬರ್ ಕ್ರಾಂತಿ ಆದರೆ ಬಹುಶಃ ಇದರಲ್ಲಿ ಎಷ್ಟು ಜನರನ್ನ ಪರಿಗಣಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯಾಗುವಂತ ಸಾಧ್ಯತೆ ಇದೆ. ಕಾಂಗ್ರೆಸ್ನಲ್ಲಿ ನವೆಂಬರ್ಗೆ ಬದಲಾವಣೆ ಆಗೇ ಆಗುತ್ತೆ. ಸರ್ಕಾರಕ್ಕೆ ಹೊಸ ಸ್ವರೂಪ ನೀಡಲಾಗ್ತದೆ. ಸಿಎಂ ಹಾಗೆ ಡಿಸಿಎಂ ಸೇರಿ ಹೈಕಮಾಂಡ್ ನಿರ್ಣಯ ಮಾಡುತ್ತೆ ಅಂತ ದೆಹಲಿ ವಿಶೇಷ ಪ್ರತಿನಿಧಿ ಟಿ.ಬಿ. ಜಯಚಂದ್ರ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಟಿ.ಬಿ. ಜಯಚಂದ್ರ ಅನ್ನೋದನ್ನ ನೋಡ್ಕೊಂಡು ಬನ್ನಿ. 20ನೇ ತಾರೀಕಿಗೆ 2 ವರ್ಷ ಆಗುತ್ತೆ ನಾವು ಅಧಿಕಾರದ ಗದ್ದಿಗೆಯನ್ನು ಹಿಡಿದು. ಸರ್ವೇ ಸಾಮಾನ್ಯವಾಗಿ ಲೆಕ್ಕಾಚಾರ ಏನು ಅಂತ ಹೇಳಿದ್ರೆ, ರಾಜಕೀಯ ವಲಯದಲ್ಲಿ 2 ವರ್ಷ ಆದಮೇಲೆ ಏನಾದರೂ ಕೂಡ ಹೊಸ ಥರವನ್ನು, ಹೊಸ ಸ್ವರೂಪವನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ಮಾಡ್ತಾರೆ ಅಂತಕ್ಕಂಥದ್ದು ಅದು ಎಲ್ಲ ಕಡೆನೂ ಕೂಡ ಅದ್ದಿರ್ತಕ್ಕಂಥದ್ದು. ಬಹುಶಃ 2.5 ವರ್ಷ ಆದಮೇಲೆ ಯಾವ ರೀತಿಯಾದಂಥ ನಿರ್ಣಯವನ್ನು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು
ಮತ್ತು ವರಿಷ್ಠರು ತೀರ್ಮಾನ ಮಾಡ್ತಾರೆ ಅನ್ನೋದ್ರ ಮೇಲೆ ಹೋಗ್ತದೆ. 20ನೇ ತಾರೀಕಿಗೆ 2 ವರ್ಷ ಆಗುತ್ತೆ ನಾವು ಅಧಿಕಾರದ. ಇದು ಮುಖ್ಯಮಂತ್ರಿಗಳ ಕುರ್ಚಿ ವಿಚಾರ ಆದರೆ ಇನ್ನು ಮುಖ್ಯಮಂತ್ರಿ ಅವರ ಕುರ್ಚಿ ವಿಚಾರವನ್ನ ಪಕ್ಕಕ್ಕಿಟ್ರೆ ಕ್ಯಾಬಿನೆಟ್ನಲ್ಲಿ ಯಾರಿಗೆ ಸ್ಥಾನ ಸಿಗಬಹುದು, ನವೆಂಬರ್ ಕ್ರಾಂತಿ ಆದರೆ ಯಾರು ಮಂತ್ರಿ ಆಗಬೇಕು ಅಂತೇಳಿ ಸೂಟು ಬೂಟು ಹೊಲಿಸ್ಕೊಂಡಿರಬಹುದು, ಯಾರು ಆಕಾಂಕ್ಷಿಗಳಿರ್ಬೋದು ಅಂತೇಳಿ ನಾವು ನೋಡ್ತಾ ಹೋದಾಗ ಮೊದಲ ಹೆಸರೇ BK ಹರಿಪ್ರಸಾದ್. ಪರಿಷತ್ನ ಸದಸ್ಯರು ನಾನು ಮಂತ್ರಿ ಆಗಲೇಬೇಕು ಅಂತೇಳಿ ಅವರು ಹೊರಟಿದ್ದಾರೆ. ಎಂ ಕೃಷ್ಣಪ್ಪ, ವಿಜಯನಗರದ ಶಾಸಕರು ಎಂ ಕೃಷ್ಣಪ್ಪ ಅವರು ಕೂಡ ಒಂದು ವೇಳೆ ಕ್ಯಾಬಿನೆಟ್ನಲ್ಲಿ ರಿಷಫಲ್ ಆಗತ್ತೆ ಅನ್ನೋದಾದ್ರೆ ನನ್ನನ್ನು ಕೂಡ ಪರಿಗಣಿಸಿ ಅನ್ನೋದನ್ನ ಅವರು ಹೈಕಮಾಂಡ್ ಮುಂದೆ ತಮ್ಮ ಒತ್ತಾಯವನ್ನ ಮಾಡಿದ್ದಾರೆ, ಒತ್ತಾಸೆಯನ್ನು ಇಟ್ಟಿದ್ದಾರೆ. ನರೇಂದ್ರ ಸ್ವಾಮಿ ಮಳವಳ್ಳಿಯ MLA ಕೂಡ ನನ್ನನ್ನು ಮಂತ್ರಿ ಮಾಡಿ, ನಾನು ಕೂಡ ಗೆದ್ದಿದ್ದೀನಿ, ನಾನು ಕೂಡ ಕ್ಷೇತ್ರದ ಹಿಡಿತ ಹೊಂದಿದ್ದೀನಿ, ನನಗೂ ಸಾಮರ್ಥ್ಯ ಇದೆ ಅಂತೇಳಿ ಹೇಳಿದ್ದಾರೆ. ಪುಟ್ಟರಂಗ ಶೆಟ್ಟಿ ಚಾಮರಾಜನಗರದ ಶಾಸಕರು, ಇವರು ಕೂಡ ಆಕಾಂಕ್ಷಿ. HC ಬಾಲಕೃಷ್ಣ ಮಾಗಡಿ ಕ್ಷೇತ್ರದ ಶಾಸಕರು. ಒಂದು ವೇಳೆ DK ಶಿವಕುಮಾರ್ ಏನಾದರೂ ಮುಖ್ಯಮಂತ್ರಿ ಆದ್ರು ಅಂತ ಹೇಳಿದ್ರೆ ಬಹುಶಃ HC ಬಾಲಕೃಷ್ಣ ಅವ್ರನ್ನ ಹೋಮ್ ಮಿನಿಸ್ಟರ್ ಮಾಡಬಹುದು, ಅಷ್ಟು ಆಪ್ತರವರು. ಅವರು ಈ ಸಿದ್ದರಾಮಯ್ಯ ಕ್ಯಾಬಿನೆಟ್ನಲ್ಲಿ ನಾನು ಮಂತ್ರಿ ಆಗಬೇಕು ಅಂತೇಳಿ ಆಸೆ ಇಟ್ಕೊಂಡಿದ್ದಾರೆ. ಮಂತ್ರಿ ಕುರ್ಚಿ ಮೇಲೆ ಕರ್ಚೀಫ್ ಹಾಸಿದ್ದಾರೆ. ಹಾಗೆ SR ಶ್ರೀನಿವಾಸ್ ಗುಬ್ಬಿ ಕ್ಷೇತ್ರದ ಶಾಸಕರು ಕೂಡ ಆಕಾಂಕ್ಷಿ. SN ನಾರಾಯಣ ಸ್ವಾಮಿ ಬಂಗಾರಪೇಟೆ ಕ್ಷೇತ್ರದ ಶಾಸಕರು, ಅವರು ಕೂಡ ಆಕಾಂಕ್ಷಿ. ಅಪ್ಪಾಜಿ ನಾಡಗೌಡ ಮುದ್ದೆಬಿಹಾಳ ಕ್ಷೇತ್ರದ ಶಾಸಕರು ಕೂಡ ಆಕಾಂಕ್ಷಿ. KM ಶಿವಲಿಂಗೇಗೌಡ ಅರಸೀಕೆರೆ ಶಾಸಕರು, ಅವರನ್ನ ಈ ಬಾರಿ ಕ್ಯಾಬಿನೆಟ್ಗೆ ಸೇರಿಸಿಕೊಳ್ಬೇಕಾಗಿತ್ತು ಶಿವಲಿಂಗೇಗೌಡರನ್ನ, ಆದರೆ ಆಗಲಿಲ್ಲ. ಮುಂದಿನ ಸಲ ಅಂದ್ರೆ ನವೆಂಬರ್ ಕ್ರಾಂತಿ ಬಗ್ಗೆ ಏನೀಗ ಚರ್ಚೆ ಇದೆಯಲ್ಲ, ಅದರಲ್ಲಾದ್ರೂ ಕೂಡ ಅವರನ್ನ ಪರಿಗಣಿಸಬಹುದು ಅನ್ನೋದ್ರ ಬಗ್ಗೆ ಚರ್ಚೆ ಇದೆ. ಆಸೆ ಕಣ್ಣಿನಿಂದ ಶಿವಲಿಂಗೇಗೌಡರಂತೂ ಕಾಯ್ತಾ ಇದ್ದಾರೆ, ನಾನು ಮಂತ್ರಿ ಆಗ್ತೀನಿ ಅಂತೇಳಿ. ರೂಪಾ ಶಶಿಧರ್ KGF ಕ್ಷೇತ್ರದ ಶಾಸಕರು, ಅವರು ಕೂಡ. ಡಾಕ್ಟರ್ ಅಜಯ್ ಸಿಂಗ್ ಜೇವರ್ದಿ ಕ್ಷೇತ್ರದ ಶಾಸಕರು. ಬೇಳೂರು ಗೋಪಾಲಕೃಷ್ಣ ಸಾಗರದವರು, ಮೊನ್ನೆ ನಾನು ಅವ್ರ ಮನೆಗೆ ಹೋಗಿದ್ದೆ, ಮಂತ್ರಿ ಆಗಬೇಕು ಅನ್ನುವ ಬಯಕೆ ನನಗೂ ಇದೆ ಅನ್ನೋದನ್ನ ಹೇಳಿದ್ರು. ಅವರು BJPಯಲ್ಲಿ ಇದ್ರು, ಆನಂತರ ಕಾಂಗ್ರೆಸ್ಸಿಗೆ ಬಂದ್ರು, ಗೆದ್ರು, ಈಗ ಮಂತ್ರಿ ಆಗಬೇಕು ಅಂತ ಅನ್ಕೊಂಡಿದ್ದಾರೆ. ಲಕ್ಷ್ಮಣ ಸವದಿ ಅವರು 2 ಸಲ ಕರ್ಚೀಫ್ ಹಾಕಿಟ್ಟಿದ್ದಾರೆ, ನನ್ನ ಮಂತ್ರಿ ಮಾಡಿ ಅಂತ ಹೇಳಿ. BJPಯಲ್ಲಿದ್ದು ಸೋತು ಕಾಂಗ್ರೆಸ್ಸಿಗೆ ಬಂದು ಗೆದ್ದು ಈಗ ಮಂತ್ರಿ ಆಗ್ತೀನಿ ಅನ್ನೋದು ಅವ್ರಿಗೆ ಬಹುಶಃ ಒಂದು ಪ್ರಾಮಿಸ್ ಮಾಡಿರುತ್ತೆ, ನೀವು ಗೆದ್ರೆ ನಿಮ್ಮನ್ನು ಮಂತ್ರಿ ಮಾಡ್ತೀವಿ ಅಂತ ಹೇಳಿ. ಹಾಗಾಗಿ ಆ ಲೆಕ್ಕಾಚಾರ ಅದೆಲ್ಲ ವರ್ಕೌಟ್ ಆಗತ್ತಾ ಗೊತ್ತಿಲ್ಲ, ಹೈಕಮಾಂಡ್ ತೀರ್ಮಾನ ಅದು. ಕೆ ಚಡಕ್ಷರಿ ಅವರು ತಿಪಟೂರು ಕ್ಷೇತ್ರದ ಶಾಸಕರು. ಯು ಟಿ ಖಾದರ್ ಅವರಿಗೆ ಕಳೆದ ಬಾರಿ ಮಂತ್ರಿ ಕೊಟ್ಟಿದ್ರು, ಆರೋಗ್ಯ ಮಂತ್ರಿಗಳಾಗಿದ್ರು, ಆದರೆ ಈ ಬಾರಿ ಅವರನ್ನ ಪರಿಗಣಿಸಬೇಕು ಅನ್ನೋ ವಿಚಾರ ಇದೆ. ತನ್ವೀರ್ ಸೇಠ್ ನರಸಿಂಹರಾಜ ಕ್ಷೇತ್ರ, ಸಲೀಂ ಅಹಮದ್ ಪರಿಷತ್ ಸದಸ್ಯರು, ಇವರೆಲ್ಲರೂ ಕೂಡ ನಾನೂ ಕೂಡ ಮಂತ್ರಿ ಆಗಬೇಕು ಅಂತೇಳಿ ಅಂದ್ಕೊಂಡಿರುವಂಥ ಶಾಸಕರುಗಳು. ನವೆಂಬರ್ ಕ್ರಾಂತಿ ಆದರೆ ಬಹುಶಃ ಇದರಲ್ಲಿ ಎಷ್ಟು ಜನರನ್ನ ಪರಿಗಣಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.